ಬೆಂಗಳೂರಿನಲ್ಲಿ ಟನಲ್ ರಸ್ತೆಗೆ ಈಗ ಸರ್ಕಾರ ಮುಂದಾಗಿದೆ. ಆದರೆ ಈ ಟನಲ್ ರಸ್ತೆ ವಿಚಾರವಾಗಿ ಸಮಿತಿ ಒಂದಲ್ಲ ಎರಡಲ್ಲ 121 ಟ್ರಬಲ್ಗಳನ್ನು ಪತ್ತೆ ಹಚ್ಚಿದೆ. ಟ್ರಬಲ್ ಪತ್ತೆ ಹಚ್ಚಿದ ಸರ್ಕಾರದ ತಜ್ಞರ ಸಮಿತಿ ಟನಲ್ ರಸ್ತೆ ಬಗ್ಗೆ ಸಮಗ್ರ ಯೋಜನಾ ವರದಿ ಸಮರ್ಪಕವಾಗಿ ಮಣ್ಣಿನ ಪರೀಕ್ಷೆ ನಡೆಸಿಲ್ಲ ಅನ್ನುವಂಥದ್ದು ಒಂದಾದರೆ, ಮತ್ತೊಂದು ದೂರದೃಷ್ಟಿಯಿಂದ ಲೈನ್ ಅಗಲ ನಿರ್ಣಯ ಆಗಿಲ್ಲ. ಎಂಟ್ರಿ ಎಕ್ಸಿಟ್ ಯೋಜನೆಯಲ್ಲೂ ಲೋಪಗಳಿದೆ ಅಂತ ಹೇಳಿ ರಾಜ್ಯ ಸರ್ಕಾರ ರಚನೆ ಮಾಡಿದ್ದ ತಜ್ಞರ ಸಮಿತಿ ವರದಿಯನ್ನು ನೀಡಿದೆ. ರಾಜ್ಯ ಸರ್ಕಾರಕ್ಕೆ 89 ಪುಟದ ವರದಿಯನ್ನು ಸಲ್ಲಿಕೆ ಮಾಡಿರೋದು ಆತುರದಲ್ಲಿ DPR ರೂಪಿಸಿದಂತೆ ಕಾಣ್ತಾ ಇದೆ ಅಂತ ಸರ್ಕಾರ ರಚನೆ ಮಾಡಿದ ತಜ್ಞರೇ ವರದಿಯನ್ನು ಕೊಟ್ಟಿದ್ದಾರೆ. ಇಷ್ಟೊಂದು ಆತುರ ಯಾಕೆ ಸರ್ಕಾರಕ್ಕೆ? ಹಲವು ಲೋಪಗಳ ಪಟ್ಟಿಯನ್ನ ಸ್ವತಃ ಸರ್ಕಾರವೇ ರಚನೆ ಮಾಡಿದ ತಜ್ಞರು ಪತ್ತೆ ಹಚ್ಚಿದ್ದಾರೆ. ಅವ್ರು ಹೇಳ್ತಾ ಇರೋದು ರಾಜ್ಯ ಸರ್ಕಾರ ಈ ಟನಲ್ ರೋಡ್ ಮಾಡ್ಲಿಕ್ಕೆ ಹೊರಟಿರುವಂತದ್ದು ಜನರ ಹಿತಕ್ಕೋಸ್ಕರ ಅಲ್ಲ. ಬೆಂಗಳೂರಿನ ಜನಕ್ಕೆ ಈ ಟನಲ್ ರೋಡ್ ಬೇಕಿಲ್ಲ. ರಾಜ್ಯ ಸರ್ಕಾರಕ್ಕೆ ಈ ಟನಲ್ ರೋಡ್ ಬೇಕಿದೆ. ಅದಕ್ಕೋಸ್ಕರ ಇದನ್ನ ಬೆಂಗಳೂರಿನ ಜನರ ಮೇಲೆ ಹೇರ್ತಾ ಇದ್ದಾರೆ. ಈ ಟನಲ್ ರೋಡ್ ಕಾರ್ಗಳಿಗೆ ಮಾತ್ರ, ಯಾರು ಕಾರ್ ಇಟ್ಕೊಂಡಿರುವಂತ ಜನ ಇದ್ದಾರೆ ಅವರಿಗೆ ಈ 18 ಕಿಲೋಮೀಟರ್ ಟನಲ್ ರೋಡ್ ಉಪಯೋಗ ಆಗುತ್ತೆ. ಇದರಿಂದ ಯಾವುದೇ ಟ್ರಾಫಿಕ್ ಜಾಮು ಬಗೆಹರಿಯೋದಕ್ಕೆ ಸಾಧ್ಯ ಆಗೋದಿಲ್ಲ. ಇವತ್ತು ಈ ಟನಲ್ ರೋಡ್ ಅನ್ನ ಮಾಡ್ಲಿಕ್ಕೆ ಬೆಂಗಳೂರಿನಲ್ಲಿ ಉಳಿದಿರೋಂತ ಕಬ್ಬನ್ ಪಾರ್ಕು, ಲಾಲ್ ಬಾಗು, ಪುಣ್ಯಾತ್ಮರು ಹಿಂದೆ ಯಾರೋ ಮಾಡೋಗಿದ್ದಾರೆ. ಅದನ್ನ ಉಳಿಸೋಂತದನ್ನ ಬಿಟ್ಟು ಈಗಾಗಲೇ ಇಲ್ಲಿ ಲ್ಯಾಂಡ್ ಅಕ್ವಿಸಿಷನ್ ಮಾಡ್ಲಿಕ್ಕೆ ಇಲ್ಲೆಲ್ಲಾ ಕಡೆ ಬಂದು 6 ಎಕರೆ ಲಾಲ್ಬಾಗ್ ನಲ್ಲಿ ಲ್ಯಾಂಡ್ ಅಕ್ವಿಸಿಷನ್ ಮಾಡ್ಲಿಕ್ಕೆ ಮಾರ್ಕಿಂಗ್ ಮಾಡಿದ್ದಾರೆ. ಇದು ಕೆಂಪೇಗೌಡರ ಟವರ್ ಇಲ್ಲಿದೆ. ಇಲ್ಲಿ ನೀವು ನೋಡ್ತಿದ್ದೀರಾ, ಇದು ನ್ಯಾಷನಲ್ ಜಿಯೋಲಾಜಿಕಲ್ ಮಾನ್ಯುಮೆಂಟ್. ಇದು ಹಾರ್ಟಿಕಲ್ಚರ್ ಡಿಪಾರ್ಟ್ಮೆಂಟ್ ಮತ್ತೆ ಗವರ್ಮೆಂಟ್ ಆಫ್ ಇಂಡಿಯಾ ಜಿಯೋಲಾಜಿಕಲ್ ಸರ್ವೆ ಅವರು ಇದನ್ನ ಪೆನಿನ್ಸುಲಾರ್ ನೀಸು 300 ಮಿಲಿಯನ್ ವರ್ಷಗಳ ಹಳೆ ಇರುವಂತಹ ಒಂದು. ಬೆಂಗಳೂರಿನಲ್ಲಿ ಟನಲ್ ರಸ್ತೆಗೆ ಈಗ ಸರ್ಕಾರ ಮುಂದಾಗಿದೆ. ಆದರೆ ಈ ಟನಲ್ ರಸ್ತೆ ವಿಚಾರವಾಗಿ ಸಮಿತಿ ಒಂದಲ್ಲ ಎರಡಲ್ಲ 121 ಟ್ರಬಲ್ಗಳನ್ನು ಪತ್ತೆ ಹಚ್ಚಿದೆ. ಟ್ರಬಲ್ ಪತ್ತೆ ಹಚ್ಚಿದ ಸರ್ಕಾರದ ತಜ್ಞರ ಸಮಿತಿ ಟನಲ್ ರಸ್ತೆ ಬಗ್ಗೆ ಸಮಗ್ರ ಯೋಜನಾ ವರದಿ ಸಮರ್ಪಕವಾಗಿ ಮಣ್ಣಿನ ಪರೀಕ್ಷೆ ನಡೆಸಿಲ್ಲ ಅನ್ನುವಂಥದ್ದು ಒಂದಾದರೆ, ಮತ್ತೊಂದು ದೂರದೃಷ್ಟಿಯಿಂದ ಲೈನ್ ಅಗಲ ನಿರ್ಣಯ ಆಗಿಲ್ಲ. ಎಂಟ್ರಿ ಎಕ್ಸಿಟ್ ಯೋಜನೆಯಲ್ಲೂ ಲೋಪಗಳಿದೆ ಅಂತ ಹೇಳಿ ರಾಜ್ಯ ಸರ್ಕಾರ ರಚನೆ ಮಾಡಿದ್ದ ತಜ್ಞರ ಸಮಿತಿ ವರದಿಯನ್ನು ನೀಡಿದೆ. ರಾಜ್ಯ ಸರ್ಕಾರಕ್ಕೆ 89 ಪುಟದ ವರದಿಯನ್ನು ಸಲ್ಲಿಕೆ ಮಾಡಿರೋದು ಆತುರದಲ್ಲಿ DPR ರೂಪಿಸಿದಂತೆ ಕಾಣ್ತಾ ಇದೆ ಅಂತ ಸರ್ಕಾರ ರಚನೆ ಮಾಡಿದ ತಜ್ಞರೇ ವರದಿಯನ್ನು ಕೊಟ್ಟಿದ್ದಾರೆ. ಇಷ್ಟೊಂದು ಆತುರ ಯಾಕೆ ಸರ್ಕಾರಕ್ಕೆ? ಹಲವು ಲೋಪಗಳ ಪಟ್ಟಿಯನ್ನ ಸ್ವತಃ ಸರ್ಕಾರವೇ ರಚನೆ ಮಾಡಿದ ತಜ್ಞರು ಪತ್ತೆ ಹಚ್ಚಿದ್ದಾರೆ. ಅವ್ರು ಹೇಳ್ತಾ ಇರೋದು ರಾಜ್ಯ ಸರ್ಕಾರ ಈ ಟನಲ್ ರೋಡ್ ಮಾಡ್ಲಿಕ್ಕೆ ಹೊರಟಿರುವಂತದ್ದು ಜನರ ಹಿತಕ್ಕೋಸ್ಕರ ಅಲ್ಲ. ಬೆಂಗಳೂರಿನ ಜನಕ್ಕೆ ಈ ಟನಲ್ ರೋಡ್ ಬೇಕಿಲ್ಲ. ರಾಜ್ಯ ಸರ್ಕಾರಕ್ಕೆ ಈ ಟನಲ್ ರೋಡ್ ಬೇಕಿದೆ. ಅದಕ್ಕೋಸ್ಕರ ಇದನ್ನ ಬೆಂಗಳೂರಿನ ಜನರ ಮೇಲೆ ಹೇರ್ತಾ ಇದ್ದಾರೆ. ಈ ಟನಲ್ ರೋಡ್ ಕಾರ್ಗಳಿಗೆ ಮಾತ್ರ, ಯಾರು ಕಾರ್ ಇಟ್ಕೊಂಡಿರುವಂತ ಜನ ಇದ್ದಾರೆ ಅವರಿಗೆ ಈ 18 ಕಿಲೋಮೀಟರ್ ಟನಲ್ ರೋಡ್ ಉಪಯೋಗ ಆಗುತ್ತೆ. ಇದರಿಂದ ಯಾವುದೇ ಟ್ರಾಫಿಕ್ ಜಾಮು ಬಗೆಹರಿಯೋದಕ್ಕೆ ಸಾಧ್ಯ ಆಗೋದಿಲ್ಲ. ಇವತ್ತು ಈ ಟನಲ್ ರೋಡ್ ಅನ್ನ ಮಾಡ್ಲಿಕ್ಕೆ ಬೆಂಗಳೂರಿನಲ್ಲಿ ಉಳಿದಿರೋಂತ ಕಬ್ಬನ್ ಪಾರ್ಕು, ಲಾಲ್ ಬಾಗು, ಪುಣ್ಯಾತ್ಮರು ಹಿಂದೆ ಯಾರೋ ಮಾಡೋಗಿದ್ದಾರೆ. ಅದನ್ನ ಉಳಿಸೋಂತದನ್ನ ಬಿಟ್ಟು ಈಗಾಗಲೇ ಇಲ್ಲಿ ಲ್ಯಾಂಡ್ ಅಕ್ವಿಸಿಷನ್ ಮಾಡ್ಲಿಕ್ಕೆ ಇಲ್ಲೆಲ್ಲಾ ಕಡೆ ಬಂದು 6 ಎಕರೆ ಲಾಲ್ಬಾಗ್ ನಲ್ಲಿ ಲ್ಯಾಂಡ್ ಅಕ್ವಿಸಿಷನ್ ಮಾಡ್ಲಿಕ್ಕೆ ಮಾರ್ಕಿಂಗ್ ಮಾಡಿದ್ದಾರೆ. ಇದು ಕೆಂಪೇಗೌಡರ ಟವರ್ ಇಲ್ಲಿದೆ. ಇಲ್ಲಿ ನೀವು ನೋಡ್ತಿದ್ದೀರಾ, ಇದು ನ್ಯಾಷನಲ್ ಜಿಯೋಲಾಜಿಕಲ್ ಮಾನ್ಯುಮೆಂಟ್. ಇದು ಹಾರ್ಟಿಕಲ್ಚರ್ ಡಿಪಾರ್ಟ್ಮೆಂಟ್ ಮತ್ತೆ ಗವರ್ಮೆಂಟ್ ಆಫ್ ಇಂಡಿಯಾ ಜಿಯೋಲಾಜಿಕಲ್ ಸರ್ವೆ ಅವರು ಇದನ್ನ ಪೆನಿನ್ಸುಲಾರ್ ನೀಸು 300 ಮಿಲಿಯನ್ ವರ್ಷಗಳ ಹಳೆ ಇರುವಂತಹ ಒಂದು. ಬೆಂಗಳೂರಿನಲ್ಲಿ ಟನಲ್ ರಸ್ತೆಗೆ ಈಗ ಸರ್ಕಾರ ಮುಂದಾಗಿದೆ. ಆದರೆ ಈ ಟನಲ್ ರಸ್ತೆ ವಿಚಾರವಾಗಿ ಸಮಿತಿ ಒಂದಲ್ಲ ಎರಡಲ್ಲ 121 ಟ್ರಬಲ್ಗಳನ್ನು ಪತ್ತೆ ಹಚ್ಚಿದೆ. ಟ್ರಬಲ್ ಪತ್ತೆ ಹಚ್ಚಿದ ಸರ್ಕಾರದ ತಜ್ಞರ ಸಮಿತಿ ಟನಲ್ ರಸ್ತೆ ಬಗ್ಗೆ ಸಮಗ್ರ ಯೋಜನಾ ವರದಿ ಸಮರ್ಪಕವಾಗಿ ಮಣ್ಣಿನ ಪರೀಕ್ಷೆ ನಡೆಸಿಲ್ಲ ಅನ್ನುವಂಥದ್ದು ಒಂದಾದರೆ, ಮತ್ತೊಂದು ದೂರದೃಷ್ಟಿಯಿಂದ ಲೈನ್ ಅಗಲ ನಿರ್ಣಯ ಆಗಿಲ್ಲ. ಎಂಟ್ರಿ ಎಕ್ಸಿಟ್ ಯೋಜನೆಯಲ್ಲೂ ಲೋಪಗಳಿದೆ ಅಂತ ಹೇಳಿ ರಾಜ್ಯ ಸರ್ಕಾರ ರಚನೆ ಮಾಡಿದ್ದ ತಜ್ಞರ ಸಮಿತಿ ವರದಿಯನ್ನು ನೀಡಿದೆ.
ರಾಜ್ಯ ಸರ್ಕಾರಕ್ಕೆ 89 ಪುಟದ ವರದಿಯನ್ನ ಸಲ್ಲಿಕೆ ಮಾಡಿರೋದು ಆತುರದಲ್ಲಿ ಡಿಪಿಆರ್ ರೂಪಿಸಿದಂತೆ ಕಾಣ್ತಾ ಇದೆ ಅಂತ ಸರ್ಕಾರ ರಚನೆ ಮಾಡಿದ ತಜ್ಞರೇ ವರದಿಯನ್ನ ಕೊಟ್ಟಿದ್ದಾರೆ. ಇಷ್ಟೊಂದು ಆತುರ ಯಾಕೆ ಸರ್ಕಾರಕ್ಕೆ? ಹಲವು ಲೋಪಗಳ ಪಟ್ಟಿಯನ್ನ ಸ್ವತಃ ಸರ್ಕಾರವೇ ರಚನೆ ಮಾಡಿದ ತಜ್ಞರು ಪತ್ತೆ ಹಚ್ಚಿದ್ದಾರೆ. ಅವ್ರು ಹೇಳ್ತಾ ಇರೋದು ರಾಜ್ಯ ಸರ್ಕಾರ ಈ ಟನಲ್ ರೋಡ್ ಮಾಡ್ಲಿಕ್ಕೆ ಹೊರಟಿರುವಂತದ್ದು ಜನರ ಹಿತಕ್ಕೋಸ್ಕರ ಅಲ್ಲ. ಬೆಂಗಳೂರಿನ ಜನಕ್ಕೆ ಈ ಟನಲ್ ರೋಡ್ ಬೇಕಿಲ್ಲ. ರಾಜ್ಯ ಸರ್ಕಾರಕ್ಕೆ ಈ ಟನಲ್ ರೋಡ್ ಬೇಕಿದೆ. ಅದಕ್ಕೋಸ್ಕರ ಇದನ್ನ ಬೆಂಗಳೂರಿನ ಜನರ ಮೇಲೆ ಹೇರ್ತಾ ಇದ್ದಾರೆ. ಈ ಟನಲ್ ರೋಡ್ ಕಾರ್ಗಳಿಗೆ ಮಾತ್ರ, ಯಾರು ಕಾರ್ ಇಟ್ಕೊಂಡಿರುವಂತ ಜನ ಇದ್ದಾರೆ ಅವರಿಗೆ ಈ 18 ಕಿಲೋಮೀಟರ್ ಟನಲ್ ರೋಡ್ ಉಪಯೋಗ ಆಗುತ್ತೆ. ಇದರಿಂದ ಯಾವುದೇ ಟ್ರಾಫಿಕ್ ಜಾಮು ಬಗೆಹರಿಯೋದಕ್ಕೆ ಸಾಧ್ಯ ಆಗೋದಿಲ್ಲ. ಇವತ್ತು ಈ ಟನಲ್ ರೋಡ್ ಅನ್ನ ಮಾಡ್ಲಿಕ್ಕೆ ಬೆಂಗಳೂರಿನಲ್ಲಿ ಉಳಿದಿರೋಂತ ಕಬ್ಬನ್ ಪಾರ್ಕು, ಲಾಲ್ಬಾಗು, ಪುಣ್ಯಾತ್ಮರು ಹಿಂದೆ ಯಾರೋ ಮಾಡೋಗಿದ್ದಾರೆ. ಅದನ್ನ ಉಳಿಸೋಂತದನ್ನ ಬಿಟ್ಟು ಈಗಾಗಲೇ ಇಲ್ಲಿ ಲ್ಯಾಂಡ್ ಅಕ್ವಿಸಿಷನ್ ಮಾಡ್ಲಿಕ್ಕೆ ಇಲ್ಲೆಲ್ಲಾ ಕಡೆ ಬಂದು 6 ಎಕರೆ ಲಾಲ್ಬಾಗ್ನಲ್ಲಿ ಲ್ಯಾಂಡ್ ಅಕ್ವಿಸಿಷನ್ ಮಾಡ್ಲಿಕ್ಕೆ ಮಾರ್ಕಿಂಗ್ ಮಾಡಿದ್ದಾರೆ. ಇದು ಕೆಂಪೇಗೌಡರ ಟವರ್ ಇಲ್ಲಿದೆ. ಇಲ್ಲಿ ನೀವು ನೋಡ್ತಿದ್ದೀರಾ, ಇದು ನ್ಯಾಷನಲ್ ಜಿಯೋಲಾಜಿಕಲ್ ಮಾನ್ಯುಮೆಂಟ್. ಇದು ಹಾರ್ಟಿಕಲ್ಚರ್ ಡಿಪಾರ್ಟ್ಮೆಂಟ್ ಮತ್ತೆ ಗವರ್ಮೆಂಟ್ ಆಫ್ ಇಂಡಿಯಾ ಜಿಯೋಲಾಜಿಕಲ್ ಸರ್ವೆ ಅವರು ಇದನ್ನ ಪೆನಿನ್ಸುಲಾರ್ ನೀಸ್ 300 ಮಿಲಿಯನ್ ವರ್ಷಗಳ ಹಳೆ ಇರುವಂತಹ ಒಂದು. ಬೆಂಗಳೂರಿನಲ್ಲಿ ಟನಲ್ ರಸ್ತೆಗೆ ಈಗ ಸರ್ಕಾರ ಮುಂದಾಗಿದೆ. ಆದರೆ ಈ ಟನಲ್ ರಸ್ತೆ ವಿಚಾರವಾಗಿ ಸಮಿತಿ ಒಂದಲ್ಲ ಎರಡಲ್ಲ 121 ಟ್ರಬಲ್ಗಳನ್ನು ಪತ್ತೆ ಹಚ್ಚಿದೆ. ಟ್ರಬಲ್ ಪತ್ತೆ ಹಚ್ಚಿದ ಸರ್ಕಾರದ ತಜ್ಞರ ಸಮಿತಿ ಟನಲ್ ರಸ್ತೆ ಬಗ್ಗೆ ಸಮಗ್ರ ಯೋಜನಾ ವರದಿ. ಸಮರ್ಪಕವಾಗಿ ಮಣ್ಣಿನ ಪರೀಕ್ಷೆ ನಡೆಸಿಲ್ಲ ಅನ್ನುವಂಥದ್ದು ಒಂದಾದರೆ, ಮತ್ತೊಂದು ದೂರದೃಷ್ಟಿಯಿಂದ ಲೈನ್ ಅಗಲ ನಿರ್ಣಯ ಆಗಿಲ್ಲ. ಎಂಟ್ರಿ ಎಕ್ಸಿಟ್ ಯೋಜನೆಯಲ್ಲೂ ಲೋಪಗಳಿದೆ ಅಂತ ಹೇಳಿ ರಾಜ್ಯ ಸರ್ಕಾರ ರಚನೆ ಮಾಡಿದ್ದ ತಜ್ಞರ ಸಮಿತಿ ವರದಿಯನ್ನು ನೀಡಿದೆ. ರಾಜ್ಯ ಸರ್ಕಾರಕ್ಕೆ 89 ಪುಟದ ವರದಿಯನ್ನ ಸಲ್ಲಿಕೆ ಮಾಡಿರೋದು ಆತುರದಲ್ಲಿ ಡಿಪಿಆರ್ ರೂಪಿಸಿದಂತೆ ಕಾಣ್ತಾ ಇದೆ ಅಂತ ಸರ್ಕಾರ ರಚನೆ ಮಾಡಿದ ತಜ್ಞರೇ ವರದಿಯನ್ನ ಕೊಟ್ಟಿದ್ದಾರೆ. ಇಷ್ಟೊಂದು ಆತುರ ಯಾಕೆ ಸರ್ಕಾರಕ್ಕೆ? ಹಲವು ಲೋಪಗಳ ಪಟ್ಟಿಯನ್ನ ಸ್ವತಃ ಸರ್ಕಾರವೇ ರಚನೆ ಮಾಡಿದ ತಜ್ಞರು ಪತ್ತೆ ಹಚ್ಚಿದ್ದಾರೆ. ಅವ್ರು ಹೇಳ್ತಾ ಇರೋದು ರಾಜ್ಯ ಸರ್ಕಾರ ಈ ಟನಲ್ ರೋಡ್ ಮಾಡ್ಲಿಕ್ಕೆ ಹೊರಟಿರುವಂತದ್ದು ಜನರ ಹಿತಕ್ಕೋಸ್ಕರ ಅಲ್ಲ. ಬೆಂಗಳೂರಿನ ಜನಕ್ಕೆ ಈ ಟನಲ್ ರೋಡ್ ಬೇಕಿಲ್ಲ. ರಾಜ್ಯ ಸರ್ಕಾರಕ್ಕೆ ಈ ಟನಲ್ ರೋಡ್ ಬೇಕಿದೆ. ಅದಕ್ಕೋಸ್ಕರ ಇದನ್ನ ಬೆಂಗಳೂರಿನ ಜನರ ಮೇಲೆ ಹೇರ್ತಾ ಇದ್ದಾರೆ. ಈ ಟನಲ್ ರೋಡ್ ಕಾರ್ಗಳಿಗೆ ಮಾತ್ರ, ಯಾರು ಕಾರ್ ಇಟ್ಕೊಂಡಿರುವಂತ ಜನ ಇದ್ದಾರೆ ಅವರಿಗೆ ಈ 18 ಕಿಲೋಮೀಟರ್ ಟನಲ್ ರೋಡ್ ಉಪಯೋಗ ಆಗುತ್ತೆ. ಇದರಿಂದ ಯಾವುದೇ ಟ್ರಾಫಿಕ್ ಜಾಮು ಬಗೆಹರಿಯೋದಕ್ಕೆ ಸಾಧ್ಯ ಆಗೋದಿಲ್ಲ. ಇವತ್ತು ಈ ಟನಲ್ ರೋಡ್ ಅನ್ನ ಮಾಡ್ಲಿಕ್ಕೆ ಬೆಂಗಳೂರಿನಲ್ಲಿ ಉಳಿದಿರೋಂತ ಕಬ್ಬನ್ ಪಾರ್ಕು, ಲಾಲ್ಬಾಗು, ಪುಣ್ಯಾತ್ಮರು ಹಿಂದೆ ಯಾರೋ ಮಾಡೋಗಿದ್ದಾರೆ. ಅದನ್ನ ಉಳಿಸೋಂತದನ್ನ ಬಿಟ್ಟು ಈಗಾಗಲೇ ಇಲ್ಲಿ ಲ್ಯಾಂಡ್ ಅಕ್ವಿಸಿಷನ್ ಮಾಡ್ಲಿಕ್ಕೆ ಇಲ್ಲೆಲ್ಲಾ ಕಡೆ ಬಂದು 6 ಎಕರೆ ಲಾಲ್ಬಾಗ್ನಲ್ಲಿ ಲ್ಯಾಂಡ್ ಅಕ್ವಿಸಿಷನ್ ಮಾಡ್ಲಿಕ್ಕೆ ಮಾರ್ಕಿಂಗ್ ಮಾಡಿದ್ದಾರೆ. ಇದು ಕೆಂಪೇಗೌಡರ ಟವರ್ ಇಲ್ಲಿದೆ. ಇಲ್ಲಿ ನೀವು ನೋಡ್ತಿದ್ದೀರಾ, ಇದು ನ್ಯಾಷನಲ್ ಜಿಯೋಲಾಜಿಕಲ್ ಮಾನ್ಯುಮೆಂಟ್. ಇದು ಹಾರ್ಟಿಕಲ್ಚರ್ ಡಿಪಾರ್ಟ್ಮೆಂಟ್ ಮತ್ತೆ ಗವರ್ಮೆಂಟ್ ಆಫ್ ಇಂಡಿಯಾ ಜಿಯೋಲಾಜಿಕಲ್ ಸರ್ವೆ ಅವರು ಇದನ್ನ ಪೆನಿನ್ಸುಲಾರ್ ನೀಸ್ 300 ಮಿಲಿಯನ್ ವರ್ಷಗಳ ಹಳೆ ಇರುವಂತಹ ಒಂದು